ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿರುವಂಥದ್ದು. ಅಯ್ಯೋ ಅಯ್ಯೋ ಮಳೆರಾಯ ಯಾಕೆ ಹಿಂಗೆ ಕಾಡಿಸ್ತೀಯಾ? ವರುಣನ ಕೃಪೆಗಾಗಿ ಜನರು ವಿಶೇಷ ಆಚರಣೆಯನ್ನ ಮಾಡ್ತಿದ್ದಾರೆ. ಏನು ಉಯ್ಯೋ ಉಯ್ಯೋ ಮಳೆರಾಯ ಯಾಕೆ ಹಿಂಗೆ ಕಾಡಿಸ್ತೀಯಾ ಅಂತ ವರುಣನ ಕೃಪೆಗಾಗಿ ಜನರು ವಿಶೇಷ ಆಚರಣೆಯನ್ನ ಮಾಡಿದ್ದಾರೆ. ಏನು ವರುಣನ ಅನುಗ್ರಹಕ್ಕಾಗಿ ರೈತರ ವಿಶಿಷ್ಟ ಆಚರಣೆ ಇದು. ನೀನು ಮಳೆ ಬರ್ತಾ ಇಲ್ಲ, ಹಾಗಾಗಿ ಕತ್ತೆಗಳಿಗೂ ಬಂತು ಕಂಕಣ ಭಾಗ್ಯ. ಮಳೆ ಬರದೇ ಇರುವಂತಹ ಕಾರಣ ಕತ್ತೆಗಳಿಗೆ ಅದ್ಧೂರಿಯಾಗಿ ಮದುವೆ ಮಾಡಲಾಗಿದೆ. ಅರಿಶಿನ ಕುಂಕುಮ, ಹಾಡು ಕುಣಿತ, ಈ ರೀತಿಯಲ್ಲಿ ಜೋಡಿ ಕತ್ತೆಗಳಿಗೆ ಜನರು ಮದುವೆ ಮಾಡಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿರುವಂಥದ್ದು. ಹಾಗಾಗಿ ಉಯ್ಯೋ ಉಯ್ಯೋ ಮಳೆರಾಯ ಯಾಕೆ ಹಿಂಗೆ ಮಾಡ್ತೀಯಾ ಅಂತ ವರುಣನ ಕೃಪೆಗಾಗಿ ಜನರು ವಿಶೇಷವಾಗಿ ಈ ರೀತಿ ಆಚರಣೆ ಮಾಡುವಂಥದ್ದು. ಅಂದ್ರೆ ಕತ್ತೆಗಳ ಮದುವೆಯನ್ನ ಮಾಡಿರುವಂಥದ್ದು. ವರುಣನ ಅನುಗ್ರಹಕ್ಕಾಗಿ ರೈತರು ಈ ರೀತಿ ವಿಶಿಷ್ಟ ಆಚರಣೆಯನ್ನ ಮಾಡಿರುವಂಥದ್ದು. ಮಳೆ ಬರೆದಂತಹ ಹಿನ್ನೆಲೆ ಕತ್ತೆಗಳಿಗೂ ಕೂಡ ಕಂಕಣ ಭಾಗ್ಯದಲ್ಲಿ ಕೂಡಿ ಬಂದಿದೆ. 2 ಜೋಡಿ ಕತ್ತೆಗಳಿಗೆ ಅದ್ಧೂರಿಯಾಗಿ ವಿವಾಹ ಮಾಡಲಾಗಿದೆ. ಇಲ್ಲಿ ಅರಿಶಿಣ ಕುಂಕುಮ, ಹಾಡು ಕುಣಿತ ಅಂತ ಹೇಳಿ ಈಗ ಜೋಡಿ ಕತ್ತೆಗಳಿಗೆ ಮದುವೆಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಸರಿಯಾದಂತಹ ಮಳೆ ಆಗಿಲ್ಲದಿರುವ ಹಿನ್ನೆಲೆಯಲ್ಲಿ ರೈತರು ಈ ರೀತಿ ವಿಶಿಷ್ಟ ಆಚರಣೆಗೆ ಮುಂದಾಗಿದ್ದಾರೆ. ಕತ್ತೆಗಳಿಗೆ ಮದುವೆಯನ್ನ ಮಾಡಿದ್ದಾರೆ. ಇದೊಂದು ನಂಬಿಕೆ ಇದೆ, ಕತ್ತೆಗಳಿಗೆ ಮದುವೆ ಮಾಡಿದ್ರೆ, ಕಪ್ಪೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಹಾಗಾಗಿ ರೈತರು ಈ ರೀತಿ ವಿಶಿಷ್ಟ ಆಚರಣೆಯನ್ನ ಮಾಡಿದ್ದಾರೆ. ಅಯ್ಯೋ ಅಯ್ಯೋ ಮಳೆರಾಯ ಅಂತ ಕತ್ತೆಗಳ ಮದುವೆ ಮಾಡಿರುವಂಥದ್ದು. ಕತ್ತೆಗಳಿಗೆ ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರೆ. ಇದರಲ್ಲಿ ಅರಿಶಿಣ ಕುಂಕುಮ, ಹಾಡು ಕುಣಿತ ಎಲ್ಲವೂ ಕೂಡ ಇರುವಂಥದ್ದು. ವಿಶೇಷವಾಗಿ ಹಾಡನ್ನ ಹಾಡಿಕೊಂಡು ಕುಣಿತು ಜೋಡಿ ಕತ್ತೆಗಳಿಗೆ ಮದುವೆ ಮಾಡಿಸಿದ್ದಾರೆ. ಮಳೆಗಾಗಿ ರೈತರು ಈ ವಿಶಿಷ್ಟ ಆಚರಣೆಗೆ ಮುಂದಾಗಿರುವಂಥದ್ದು. ಈ ಬಾರಿ ಸಾಕಷ್ಟು ಮಳೆ ಆಗಬೇಕಿತ್ತು, ಆದರೆ ಸರಿಯಾದಂತಹ ಮಳೆ ಆಗಿಲ್ಲ. ಮಳೆ ಆಗದೆ ಇರುವಂತಹ ಕಾರಣ ರೈತರು ಬೆಳೆಗಳನ್ನ ಬೆಳೆಯಲಾಗ್ತಾ ಇಲ್ಲ. ಹಾಗಾಗಿ ರೈತರು ಈ ಒಂದು ವಿಶಿಷ್ಟ ಆಚರಣೆಗೆ ಮುಂದಾಗಿದ್ದಾರೆ. ಉಯ್ಯೋ ಉಯ್ಯೋ ಮಳೆರಾಯ ಯಾಕೆ ಹಿಂಗೆ ಕಾಡ್ತೀಯ ಅಂತ ಹೇಳಿ ಕತ್ತೆಗಳಿಗೆ ವಿಶೇಷವಾಗಿ ಮದುವೆ ಮಾಡಲಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಶೇಡಬಾಳದಲ್ಲಿ ಕತ್ತೆಗಳಿಗೆ ಕಲ್ಯಾಣವನ್ನ ಮಾಡಲಾಗಿದೆ. ಕತ್ತೆಗಳಿಗೆ ಮದುವೆ ಮಾಡಿಸಿದ್ರೆ ಮಳೆ ಬರುವಂತಹ ನಂಬಿಕೆ ಅಲ್ಲಿನ ಜನರದು. ಕತ್ತೆಗಳಿಗೆ ಅರಿಶಿಣ ಕುಂಕುಮವನ್ನ ಹಚ್ಚಿ ಅಲಂಕಾರವನ್ನ ಇಲ್ಲಿ ಮಾಡಲಾಗಿದೆ. ಮದುವೆ ನೆರವೇರಿಸಿ ಅಕ್ಷತೆಯನ್ನ ಹಾಕಿ ಆಶೀರ್ವಾದವನ್ನ ಮಾಡಲಾಗಿದೆ. ಅಂದ್ರೆ ಹೇಗೆ ಮನುಷ್ಯರಿಗೆ ಮದುವೆ ಮಾಡ್ತಾರೆ ಅದೇ ರೀತಿ ಕತ್ತೆಗಳ ಮದುವೆ ಮಾಡಲಾಗಿದೆ. ಕತ್ತೆಗಳ ಮೆರವಣಿಗೆಯನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಇಲ್ಲಿ ಡೊಳ್ಳು ಕುಣಿತದೊಂದಿಗೆ ಕತ್ತೆಗಳ ಮೆರವಣಿಗೆಯನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಗ್ರಾಮಸ್ಥರಿಂದ ಮಳೆಗಾಗಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಏನು ಅದೊಂದು ನಂಬಿಕೆ, ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥದ್ದು ಅಲ್ಲಿನ ಜನರ ನಂಬಿಕೆ. ಹಾಗಾಗಿ ಕತ್ತೆಗಳಿಗೆ ಮದುವೆ ಮಾಡಿದ್ದಾರೆ. ಮೆರವಣಿಗೆ ಕೃಷ್ಣ ಕುಂಕುಮ ಹಾಕಿ, ಅಂದ್ರೆ ಹೇಗೆ ಮದುವೆ ಮಾಡ್ತಾರೋ ಹಾಗೆ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಮೆರವಣಿಗೆಯನ್ನ ಮಾಡಿ ಅದ್ದೂರಿಯಾಗಿ ಇಲ್ಲಿ ಮದುವೆ ಮಾಡಿ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದಾರೆ.